ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ. ನಮಸ್ಕಾರ ವೀಕ್ಷಕರೇ, ನಾನು ಈ ಯೂಟ್ಯೂಬ್ನಲ್ಲಿ ನೋಡುವಾಗ ಒಂದಷ್ಟು ದೀಪದ ವಿಷಯದಲ್ಲಿ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಇದ್ದೆ. ಒಂದಷ್ಟು ಥಂಬ್ನೇಲ್ಗಳಲ್ಲಿ ಈ ಉಪ್ಪಿನ ದೀಪ, ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಈ ತರಹ ಒಂದಷ್ಟು ಮಾತನ್ನು ನೋಡ್ತಾ ಇದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ಇಲ್ಲಿ ಶಾಸ್ತ್ರ ಯಾವ ರೀತಿಯಾಗಿ ಹೇಳುತ್ತೆ, ಸೊ ನಾವು ಯಾವುದನ್ನು ಮಾಡಿದರೆ ನಮಗೆ ಖಂಡಿತವಾಗಿಯೂ ಅನುಕೂಲಕರವಾಗಿರುತ್ತೆ ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ನವರಾತ್ರಿ ವಿಶೇಷವಾಗಿ ದೀಪದ ಮಹತ್ವವನ್ನು ಹೇಳ್ತಾ ಇದ್ದೆ. ನನ್ನ ಕಳೆದ ವಿಡಿಯೋದಲ್ಲಿ ದೀಪವನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಬೇಕು ಅಂತ ಅನ್ನೋದನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದನ್ನು ಕೂಡ ನೋಡ್ಕೊಳ್ಳಿ. ನೋಡಿ, ಈ ನವರಾತ್ರಿಗೆ ಸಂಬಂಧಪಟ್ಟಂಥ ದೀಪವನ್ನು ಇಡುವಾಗ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಡಿಯೋಗಳು ಹರಿದಾಡ್ತಾ ಇವೆ. ಈ ಉಪ್ಪಿನ ದೀಪ ಅಂತ ಹೇಳಿಬಿಟ್ಟು, ನಿಂಬೆಹಣ್ಣಿನ ದೀಪ ಅಂತ ಹೇಳಿಬಿಟ್ಟು, ಬೆಲ್ಲದ ದೀಪ ಅಂತ ಹೇಳಿಬಿಟ್ಟು, ಇನ್ನೂ ಬೇರೆ 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 ಪ್ರಕಾರಗಳು ಇದ್ದಿರಬಹುದು. ಸೊ ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ನಮ್ಮ ಶಾಸ್ತ್ರದಲ್ಲಿ ಇವು ಯಾವುವೂ ಕೂಡ ಏನಪ್ಪ ಅಂತಂದರೆ ಶುದ್ಧವಾಗಿರುವಂಥ ದೀಪ ಖಂಡಿತವಾಗಿಯೂ ಅಲ್ಲ, ಶಾಸ್ತ್ರವಿಹಿತವಾದಂಥ ದೀಪಗಳು ಅಲ್ಲ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ನವರಾತ್ರಿಯಲ್ಲಿ ಈ ತರಹದ ದೀಪಗಳನ್ನು ಉಪಯೋಗಿಸಬೇಡಿ. ಇಲ್ಲಿ ಕೇವಲ ಎಣ್ಣೆ ದೀಪ ಮತ್ತು ತುಪ್ಪದ ದೀಪಕ್ಕೆ ಪ್ರಾಶಸ್ತ್ಯವಿರೋದು, ಅಖಂಡವಾಗಿ ದೀಪಾರಾಧನೆಯನ್ನು ಮಾಡೋದು ಮತ್ತು ಆರತಿಯನ್ನು ಮಾಡುವಾಗ ಮಾತ್ರ ನೀವು ಬೇಕಾದರೆ, ನಮ್ಮ ಕಡೆ ಹೂರಣ ಅಂತ ಹೇಳ್ತೇವೆ ನಾವು, ಬೆಲ್ಲ ಮತ್ತು ಈ ಗೋಧಿಯ ಮಿಶ್ರಣದ ಒಂದು ಇದನ್ನು, ಅದರಿಂದ ಬೇಕಾದರೆ ದೇವರಿಗೆ ಆರತಿಯನ್ನು ಮಾಡಬಹುದು. ಅದರ ಹೊರತಾಗಿ ಯಾವುದೇ ರೀತಿಯಾಗಿಯೂ ಕೂಡ ಈ ನವರಾತ್ರಿಯಲ್ಲಿ ಈ ಉಪ್ಪಿನ ದೀಪ, ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪಗಳನ್ನು ಖಂಡಿತವಾಗಿಯೂ ಉಪಯೋಗಿಸಬೇಡಿ. ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಎಣ್ಣೆ ಮತ್ತು ತುಪ್ಪದ ದೀಪಗಳನ್ನು ಅಖಂಡವಾಗಿ 9 ದಿವಸ ನವರಾತ್ರಿಯವರೆಗೆ ಉಪಯೋಗಿಸಿ. ಅದರಿಂದ ದೇವಿಯ ಆಶೀರ್ವಾದ ತಮಗೆ ಖಂಡಿತವಾಗಿಯೂ ಆಗುತ್ತೆ.